ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇಲ್ಲಿ ನಾನು ಇವತ್ತು ಒಂದು ಬೌಲ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಈ ಗೋಧಿ ಹಿಟ್ಟಲ್ಲಿ ನೋಡಿರಿ ಇವತ್ತು ಒಂದು ಸ್ವೀಟ್ ಪೂರಿ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಅಂದರೆ ತುಂಬ ಟೇಸ್ಟ್ ಇರುತ್ತೆ. ನಾವು ಹಬ್ಬದ ಟೈಮ್ನಲ್ಲಿ ಮಾಮೂಲಿ ಹೋಳಿಗೆ ಮಾಡ್ತೀವಿ ನೋಡಿರಿ, ಪಾಯಸ ಮಾಡ್ತೀವಿ. ಈ ಒಂದು ಪೂರಿ ನೋಡಿರಿ ಹಬ್ಬಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಒಳ್ಳೆ ಒಂದು ಬೇಗ ಆಗುವಂಥ ರೆಸಿಪಿ ರೀ. ಹಾಗಾಗಿ ನಾನಿಲ್ಲಿ ಒಂದು ಬೌಲ್ನಷ್ಟು ತೊಗೊಂಡಿದ್ದೀನಿ ರೀ. ಇಲ್ಲಿ ಈ ಬೌಲಿಗೆ ಹಾಕೋತಾ ಇದ್ದೀನಿ. ಇವಾಗ ನಾನು ಇದೇ ಬೌಲ್ನಿಂದ ನೋಡಿರಿ ಸಕ್ಕರೆಯನ್ನು ತೊಗೋತಾ ಇದ್ದೀನಿ ರೀ. ಇವಾಗ ನಾನು ಒಂದು ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ತೊಗೋತೀನಿ ರೀ. ಇದು ನಮಗೆ ಸಿರಪ್ ಮಾಡೋಕ್ಕೆ ಬೇಕಾಗುತ್ತೆ. ನಾನಿಲ್ಲಿ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನು ಸಕ್ಕರೆ ಹಾಕೋತೀನಿ. ನಾನು ಸ್ಟವ್ ಹಚ್ಚಿಲ್ಲ, ಇದೆಲ್ಲ ಹಾಕಿದ್ಮೇಲೆ ಸ್ಟವ್ ಹಚ್ತೀನಿ ರೀ. ಇವಾಗ ಇದಕ್ಕೆ ನೋಡಿರಿ ನಾನು ಎಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನೋಡಿರಿ ಅಷ್ಟೇ ನೀರನ್ನು ಹಾಕೋತಾ ಇದ್ದೀನಿ. ನೀರನ್ನು ಹಾಕೊಂಡ್ರಿ. ಇವಾಗ ಈ ಒಂದು ಸಕ್ಕರೆ ನೋಡಿರಿ ಚೆನ್ನಾಗಿ ನಾವು ಕರಗಿಸ್ಕೋಬೇಕು ರೀ. ಇದು ಪಾಕ ಹೆಂಗಂತಂದರೆ ನಾವು ಗುಲಾಬ್ ಜಾಮೂನಿಗೆ ಯಾವ ಥರ ಪಾಕ ಮಾಡ್ಕೋತೀವಿ ನೋಡಿರಿ ಅದೇ ಥರ ಮಾಡ್ಕೊಂಡ್ರೆ ಸಾಕ್ರಿ. ಅಂದರೆ ಚೆನ್ನಾಗಿ ಒಟ್ಟು ಸ್ವೀಟು ನಿಮ್ಗೆ ಇನ್ನೂ ಸ್ವೀಟ್ ಚೆನ್ನಾಗಿ ಬೇಕು ಅಂತಂದರೆ ನಾವು ಹಿಟ್ಟು ಎಷ್ಟು ಹಾಕಿದೆ ನೋಡಿರಿ ಆ ಅಳತೆ ನಿಂತು ತೊಗೊಂಡ್ರೂ ನಡೆಯುತ್ತೆ ರೀ. ನಾವು ಸ್ವೀಟ್ ಅಂದ್ರೆ ನಾನು ಸ್ವಲ್ಪ ಮೀಡಿಯಮ್ ಆಗಿನೇ ಇರೋಂಗೆ ತೊಗೊಂಡಿದ್ದೀನಿ ರೀ. ಅಂದರೆ ಜಾಸ್ತಿ ಸ್ವೀಟ್ ಇಲ್ಲ, ಲೈಟ್ ಆಗಿರಿ, ತುಂಬ ಸಿಹಿನೂ ಬೇಡ ತುಂಬ ಸಪ್ಪೆನೂ ಬೇಡ ಅಂಥೇಳಿ ಇದನ್ನು ಸ್ವಲ್ಪನೇ ಸಕ್ಕರೆ ಕರಗಿಸ್ಕೊಳ್ಳೋಣ ರೀ. ಇವಾಗ ನಾನಿಲ್ಲಿ 2 ಏಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ಇವಾಗ 2 ಏಲಕ್ಕಿ ನೋಡಿರಿ ಇದಕ್ಕೆ ನಾನು ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ರೀ. ಇವಾಗ ನಮ್ಮದು ಪಾಕ ಆಗಬೇಕಾದ್ರೆ ನಾನೊಂಚೂರು ಕೇಸರಿ ತೊಗೊಂಡಿದ್ದೀನಿ ರೀ. ಇದಕ್ಕೆ ನೀವು ಕಲರು ನಿಮ್ಮ ಫುಡ್ ಕಲರು ಯಾವುದು ಇಷ್ಟ ಇರುತ್ತೆ ಆ ಒಂದು ಫುಡ್ ಕಲರ್ ಹಾಕೊಂಡ್ರೂ ಆಗುತ್ತೆ ರೀ. ನಾನು ಹೆಲ್ತಿಗೆ ಒಳ್ಳೆಯದು ಅಂಥೇಳಿ ಈ ಒಂದು ಕೇಸರನ್ನು ಯೂಸ್ ಮಾಡೀನಿ. ಇವಾಗ ನಾನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರೀ. ಮಾಡ್ಕೊಂಡು ನನಗದು ಇವಾಗ 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ ರೀ. ಇದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಬೇಕ್ರಿ. ಇವಾಗ ನೋಡಿರಿ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರನೇ ನೋಡಿರಿ. ನೀವು ಬೇಕಿದ್ರೆ ಸೋಡಾ ಹಾಕತ್ತೀರಂದರೆ ಸೋಡಾ ಹಾಕೊಳ್ಳಿ, ಅದಕ್ಕೇನಿಲ್ಲ. ನಾನು ಸೋಡಾ ಏನು ಯೂಸ್ ಮಾಡಿಲ್ಲ ರೀ. ಇದು ಮನೆಯಿಂದ ಗೋಧಿ ಹಿಟ್ಟಿದೆಲ್ಲ ಚೆನ್ನಾಗಿರುತ್ತೆ. ಇವಾಗ ನಮ್ಮದು ಪಾಕ ರೆಡಿಯಾಗಿದೆ ರೀ. ನೋಡ್ಬೋದು ಚೆನ್ನಾಗಿ ಈ ಥರನೇ, ಅಂದರೆ ಒಂದೆಡೆ ಪಾಕ ಹಾಗೇನಿಲ್ಲ ರೀ. ಇದು ನಾವು ಜಾಮೂನಿಗೆ ಮಾಡಬೇಕಾಗುತ್ತೆ ಅಂಥ ಪಾಕ ಮಾಡಿದ್ರೆ ಸಾಕು. ಇವಾಗ ಇದು ನಮ್ಮದು ಕಲಸೋದಾಗಿದೆ ರೀ. ಒಂದು ಸ್ವಲ್ಪನೇ ನೀರು ಹಾಕೊಂಡ್ರಿ. ನಾವು ಚಪಾತಿಗೆ ಯಾವ ಥರ ಕಲಿಸ್ತೀವಿ ನೋಡಿರಿ ಅದು ಹಾಗೇ ಇದನ್ನು ಹಿಟ್ಟನ್ನು ಚೆನ್ನಾಗಿ ಈ ಥರನೇ ಕಲಿಸ್ಕೊಳ್ಳೋಣ ರೀ. ಸಾಫ್ಟಾಗಿರ್ಬೇಕು ರೀ. ನಿಮಗೆ ಗೋಧಿ ಹಿಟ್ಟು ಮತ್ತು ಒಂದೊಂದು ಸರ್ತಿ ಸರಿ ಇದ್ದ ಅಂದರೆ ಮನೆ ಗೋಧಿ ಇದ್ದರೆ ಮಾಡ್ಬೋದು, ಇಲ್ಲ ಅಂತಂದರೆ ಸ್ವಲ್ಪ ಮೈದಾ ಹಿಟ್ಟು ಕಲಿಸ್ಕೊಳ್ರಿ, ಅಂದರೆ ಚೆನ್ನಾಗಿ ಬರುತ್ತೆ. ಕಲಿಸ್ಕೊರಿದ್ರೆ ಅಂತಂದ್ರೆ ನೀವು ಸೋಡಾನು ಕಲಿಸ್ಕೋಬೋದು ರೀ, ಅದಕ್ಕೆ ಸರಿ ಆಗುತ್ತೆ. ಇವಾಗ ನಾನು ಸ್ವಲ್ಪನೇ ನೀರು ಹಾಕ್ತಾಯಿದ್ದೀನಿ ರೀ. ನೀರು ಹಾಕಿಬಿಟ್ಟು ನಾವು ಸಾಫ್ಟಾಗಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕಲಿಸ್ಬೇಕ್ರಿ. ಇವಾಗ ನೋಡಿರಿ ಚೆನ್ನಾಗಿದ್ದು ನಾನು ಹಿಟ್ಟು ಕಲಿಸ್ಕೊಂಡಿದ್ದೀನಿ ರೀ. ಇವಾಗ ಇದು ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಇಟ್ಟರೆ ಸಾಕ್ರಿ. ಇವಾಗ ನಮ್ಮದು ಹಿಟ್ಟು ರೆಡಿಯಾಗಿದೆ ನೋಡ್ಬೋದು ರೀ, ಸಾಫ್ಟಾಗಿದೆ. ಒಂದು 10 ನಿಮಿಷಗಳ ಕಾಲ ರೆಸ್ಟ್ ಮಾಡೋಕ್ಕೆ ಮುಚ್ಚಿಡೋಣ. ಇಲ್ಲಿ ನಾನು ಸಕ್ಕರೆ ಮತ್ತು ಹುರ್ಗಡ್ಲೆ ಸ್ವಲ್ಪನೇ ಶುಂಠಿ ಪುಡಿ ಇಟ್ಕೊಂಡಿನಿ ರೀ, ಸ್ವಲ್ಪನೇ 2 ಏಲಕ್ಕಿ ಇಟ್ಕೊಂಡಿದ್ದೀನಿ. ನಾವಿದು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ನೋಡಿರಿ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ, ಇದು ಶುಂಠಿ ಪುಡಿ ಹಾಕ್ಕೊಂಡಿನಿ, ಮತ್ತು 2 ಏಲಕ್ಕಿ ಸಹ ಹಾಕೋತಾ ಇದ್ದೀನಿ ರೀ. ಇದು ಸ್ವಲ್ಪನೇ ತರಿಯಾಗಿ ನಾವು ಪುಡಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ ನಮ್ಮದು ಸ್ವಲ್ಪನೇ, ಅಂದರೆ ಪೂರ್ತಿ ನೈಸ್ ಆಗಲಿಲ್ಲ, ಸ್ವಲ್ಪನೇ ಕೈಗೆ ಹತ್ತುತ್ತೆ ನಮಗೆ ಸಕ್ಕರೆ. ಈ ಟೈಮ್ನಲ್ಲಿ ನಾವು ಇದಕ್ಕೆ ಹುರ್ಗಡ್ಲೆಯನ್ನು ಹಾಕಿ ಇದು ಸ್ವಲ್ಪನೇ ತರಿಯಾಗಿ ಮಾಡ್ಕೊಳ್ಳೋಣ ರೀ. ಇವಾಗ ನಮ್ಮದು ತೆಕ್ಕೊಂಡ್ರಿ. ಇವಾಗ ನೋಡ್ಬೋದು ರೀ, ಅಂದರೆ ಪೂರ್ತಿ ನೈಸ್ ಆಗಿಲ್ಲ, ನಂದು ಒಳಗೆ ಸ್ವಲ್ಪ ಕಾಣ್ತದೆ. ಬೇಕಿದ್ದರೆ ನೀವು ನೈಸ್ ಮಾಡ್ಕೋಬೋದು. ಸ್ವಲ್ಪ ಇದು ಬಾಯಿಗೆ ಸಿಕ್ಕರೆ ಟೇಸ್ಟ್ ಆಗಿರುತ್ತೆ ಅಂಥೇಳಿ ನಾನು ಇದನ್ನು ತೆಗೆದು ಇಟ್ಕೋತಾ ಇದ್ದೀನಿ ರೀ. ಪುಡಿ ನಮಗೆ ಬೇಕಾಗುತ್ತೆ. ಇಲ್ಲಿ ನಾನು 2 ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ರೀ. ಇವು ತುರಿಬೇಕಾಗುತ್ತೆ ರೀ. ಈ ಒಂದು ನಿಮಗೆ ಸೈಜು ದಪ್ಪ ಬೇಕಾದ್ರೆ ದಪ್ಪ ತುರಿರಿ, ಚಿಕ್ಕದಂತಂದರೆ ಈ ಥರ ತುರಿಬೋದು ರೀ. ನಾನು ಒಂಚೂರು ದಪ್ಪನೇ ಸೈಜ್ನಲ್ಲಿ ತುರಿತಾ ಇದ್ದೀನಿ. ಇವಾಗ ನಾನು ಕಡಾಯಿಯನ್ನು ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನು ಪೂರಿ ಕರಿಯೋಕ್ಕೆ ಆಯಿಲನ್ನು ಹಾಕ್ತಾ ಇದ್ದೀನಿ.
ಇವಾಗ ನಮ್ಮ ಆಯಿಲು ಬಿಸಿಗೆ ಇಟ್ಕೊಂಡಿದ್ದೇವೆ ರೀ, ಸ್ವಲ್ಪ ಬಿಸಿ ಆಗ್ತಾ ಇದೆ. ಇವಾಗ ನಾವು ಪೂರಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ ನಮ್ಮದು ಹಿಟ್ಟು ಇದು ಪೂರಿದು ಸ್ಮೂತ್ ಆಗಿದೆ ಹಿಟ್ಟು. ಈಗ ಈ ಹಿಟ್ಟನ್ನು ನಾವು ಚಿಕ್ಕ ಚಿಕ್ಕದಾಗಿ ನೀವು ಸೈಜು ನೋಡ್ಕೊಂಡು ಮಾಡ್ಬೋದು ರೀ, ಯಾವ ಸೈಜ್ ಬೇಕು ಅಂಥೇಳಿ. ನಿಮಗೆ ದೊಡ್ಡ ಸೈಜ್ ಬೇಕಾದರೆ ದೊಡ್ಡ ಸೈಜ್ ಮಾಡ್ಕೋಬೋದು, ಚಿಕ್ಕ ಸೈಜ್ ಆದರೆ ಚಿಕ್ಕ ಸೈಜ್ ಮಾಡ್ಕೋಬೋದು. ಇಲ್ಲಿ ನಾನು ಸ್ವಲ್ಪನೇ ಇದಕ್ಕೆ ಹಿಟ್ಟನ್ನು ಹಾಕಿ ಈ ಥರನೇ ನೋಡಿರಿ, ತುಂಬ ಹಿಟ್ಟು ಬೇಡ್ರಿ, ಅಂದರೆ ಪೂರಿ ಕರಿತೀವಿ ನೋಡಿರಿ. ಇವಾಗ ನಾವು ಲಟ್ಟಿಸಣ್ರಿ, ಅಂದರೆ ಪೂರಿ ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪನೂ ಬೇಡ್ರಿ, ಅಷ್ಟೇ ನೋಡಿ. ಇವಾಗ ನಮ್ಮದು ಪೂರಿ ರೆಡಿಯಾಗಿದೆ ರೀ, ಇದು ಒಂದು ರೆಡಿಯಾಗಿದೆ. ನಾವು ಇದ್ರ ಮೇಲೆ ತೆಗೆದಿಟ್ಕೊಳ್ಳೋಣ್ರಿ, ಅಂದರೆ ನಾನು ಒಂದೆರಡು ಪೂರಿ ಮಾಡಿಬಿಟ್ಟು ಆಮೇಲೆ ಕರಿಬೇಕಾಗತ್ತೆ ರೀ. ಈಗ ನಾನು ಏನೊಂದು ತೊಗೊಂಡಿದ್ದೀನಿ ರೀ, ಇದನ್ನು ಸಹ ಇದೇ ಥರನೇ ನಾವು ಫಸ್ಟಿಂದ ಹೆಂಗೆ ಲಟ್ಟಿಸ್ಕೊಂಡೀವಿ ನೋಡಿರಿ, ಅದೇ ಥರನೇ ಲಟ್ಟಿಸ್ಕೊಳ್ಳೋಣ. ಇವಾಗ ನಮ್ಮದು ಇದನ್ನು ಪೂರಿ ರೆಡಿ ಆಯ್ತು ರೀ, 2 ಪೂರಿ ಅದು. ಇವಾಗ ನಮ್ಮದು ಆಯಿಲು ಬಿಸಿ ಆಗಿದೆ ರೀ. ನಾವು ಮಾಡ್ಕೊಂಡಿರುವಂತಹ ಒಂದೊಂದೇ ಪೂರಿ ಇದರೊಳಗೆ ಕರ್ಕೊಳ್ಳೋಣ್ರಿ. ಇವಾಗ ನಮ್ಮದು ಒಂದು ಪೂರಿ ಹಾಕೋಣ್ರಿ. ಇವಾಗ ನೋಡ್ಬೋದು ರೀ ನಮ್ಮದು ಫುಲ್ಲು ಊದ್ಕೊಂಡು ಬರ್ತಾಯಿದೆ. ಇವಾಗ ನಾನು ಇದೇ ಥರನೇ ತಿರುಗಿಸ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಪೂರಿ ತೆಗಿತಾ ಇದ್ದೀನಿ ರೀ, ಅಂದರೆ ಸ್ವಲ್ಪ ತೆಳ್ಳಗೆ ಲಟ್ಟಿಸಿ ನೋಡಿರಿ, ಹಾಗಾಗಿ ನಮ್ಮದು ಪೂರಿ ಊದ್ಕೊಂಡಿದೆ. ಇಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೀನಿ ರೀ, ನಾನು ತೆಗೆದಂಥ ಪೂರಿಯನ್ನು ಇದರೊಳಗೆ ಇಟ್ಕೊತಾ ಇದ್ದೀನಿ. ಇವಾಗ ನೋಡ್ಬೋದು ರೀ ನಾನು ಇನ್ನೊಂದು ಪೂರಿಯನ್ನು ಹಾಕ್ಕೊಂಡಿದ್ದೇನೆ, ಇದನ್ನು ಸಹ ಸ್ವಲ್ಪನೇ ತಿರುಗಿಸಿ ಬೇಯಿಸೋಣ್ರಿ. ಇವಾಗ ಈ ಪೂರಿನೂ ತೆಗೆದೇನಿ ರೀ, ಅಂದ್ರೆ ಪೂರ್ತಿನೇ ಇದು ಗೋಲ್ಡನ್ ಬ್ರೌನ್ ಏನು ಆಗಂಗಿಲ್ಲ ರೀ, ಇಷ್ಟಾದರೆ ಸಾಕು ನಮಗೆ. ಈ ಪೂರಿ ತೆಗೆದಿಟ್ಕೊಳ್ಳೋಣ್ರಿ. ಇವಾಗ ನೋಡ್ಬೋದು ರೀ ನಾವು ಶುಗರ್ ಸಿರಪ್ ಮಾಡಿಟ್ಕೊಂಡಿದ್ದೇವೆ ನೋಡಿರಿ, ಆ ಸಿರಪ್ ಒಳಗೆ ನಾವು ಮಾಡಿರೋ ನೋಡಿರಿ ಪೂರಿ, ಈ ಪೂರಿಗಳು ನೋಡಿರಿ, ಈಗ ನಾವು ಮಾಡಿದ ಪೂರಿಗಳು ಇದನ್ನು ಈ ಥರನೇ ಡಿಪ್ ಮಾಡ್ಕೋಬೇಕ್ರಿ. ಈ ಥರನೇ ಅಂದರೆ ಸ್ಮೂತಾಗಿ ಬಂದಿರ್ತದೆ ರೀ, ನೋಡ್ಬೋದು. ಈ ಥರನೇ ಡಿಪ್ ಮಾಡ್ಕೊಂಡು ಈ ಥರನೇ ನಾವು ಒಂದು ತಟ್ಟೆ ಒಳಗೆ ಹಾಕ್ಕೋಬೇಕ್ರಿ. ಇವಾಗ ನಾವು ಇದಕ್ಕೆ ನೋಡಿರಿ ನಮ್ಮದು ಮಿಕ್ಸ್ಚರ್ ಏನು ಮಾಡ್ಕೊಂಡಿದ್ದೇವೆ ನೋಡಿರಿ, ಹುರ್ಗಡ್ಲೆ ಮಿಕ್ಸ್ಚರ್ ಇರ್ತದಲ್ರಿ, ಇದನ್ನು ಈ ಥರನೇ ಹಾಕ್ಕೋಬೇಕ್ರಿ. ಯಾರು ಹಾಕೋರು ಪೂರ್ತಿ ಈ ಥರನೂ ಹಾಕೋತಾರೆ ರೀ, ಹಾಕಲಾರ್ದ್ರು ಒಂದೇ ಲೇಯರ್ ಅಂತೆ ಹಾಕೋತಾರೆ. ಇದು ಒಣ ಕೊಬ್ಬರಿ ನೋಡಿರಿ ಈ ಥರನೇ ಹಾಕೋತಾರೆ. ಇದು ಒಂಥರ ನಮಗೆ ಸ್ವೀಟು ಪೂರಿನೇ ಅನ್ಬೋದು ರೀ. ಈ ಥರ ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂಚೂರು ಶುಗರ್ ಸಿರಪ್ಪು, ಅಂದರೆ ಮೇಲ್ಗಡೆ ಸ್ವಲ್ಪ ಸ್ವೀಟ್ ಇರಬೇಕು ನೋಡಿರಿ, ಈ ಥರನೇ ಹಾಕಿಬಿಟ್ಟು ಮತ್ತೆ ಇದೆಂದು ಈ ಥರನೇ ಉದುರಿಸ್ಬಿಟ್ಟು ನೋಡಿರಿ. ಅದಕ್ಕೆ ನಾನೊಂಚೂರು ತರಿತರಿಯಾಗಿ ಇದು ಮಾಡಿದ್ರಿ, ಈ ಥರನೇ ಮಾಡ್ಕೊತಾರೆ. ಅಂದರೆ ಟೇಸ್ಟು ತಿನ್ನೋ ಟೈಮಿಗೆ ಮಕ್ಕಳಿಗೆ ಮತ್ತು ದೊಡ್ಡವರಿಗೂ ಚೆನ್ನಾಗಿರುತ್ತೆ. ಈಗ ನಾನು ಎರಡನೇದು ಸಹ ಇದೇ ಥರನೇ ಮಾಡ್ಕೊಂಡಿದ್ದೀನಿ ರೀ, ಅದೇ ಶುಗರ್ ಸಿರಪ್ನಲ್ಲಿ ಎದ್ದು ಮತ್ತು ಇದು ನೋಡಿರಿ ಮೇಲ್ಗಡೆ ಈ ಥರನೇ ಒಣ ಕೊಬ್ಬರಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಮತ್ತು ಇದನ್ನು ಈ ಥರನೇ ಹಾಕಿಬಿಟ್ಟು ಮತ್ತು ಇದ್ರ ಮೇಲೆ ಸೇಮ್ ಆಗಿ ನಾವು ಹುರ್ಗಡ್ಲೆ ಪುಡಿ ಇಷ್ಟ ಇಲ್ಲ ಅಂದರೆ ಬೇಡ ರೀ, ಬರೀ ಇದು ಅಷ್ಟು ಕೊಕೊನಟ್ದು ಇರ್ತದೆ ನೋಡಿರಿ, ಇದನ್ನು ಈ ಥರನೇ ಹಾಕೊಂಡ್ರೆ ಸಾಕು ನೋಡಿರಿ. ಇವಾಗ ನೋಡ್ಬೋದು ರೀ ನಮ್ಮದು ಸ್ವೀಟ್ ಪೂರಿ ರೆಡಿಯಾಗಿದೆ. ತುಂಬ ಈಸಿಯಾಗಿ ಮಾಡುವಂಥದ್ದು ನೋಡಿರಿ. ನೀವು ಮನೆಯಲ್ಲಿ ಒಂದು ಸತಿ ಮಾಡ್ಕೊಂಡು ನೋಡಿ, ಟೇಸ್ಟ್ ಮಾಡಿ ಹೇಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.